ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಸ್ಟೈಲ್ನಲ್ಲಿ ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿ, ತುಂಬ ರುಚಿಯಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಚಿಕನ್ ಸುಕ್ಕ ಮಾಡೋದು ಇಷ್ಟು ಸುಲಭನಾ ಅನ್ನೋ ಥರ ಬರುತ್ತೆ. ಅಷ್ಟು ಬೇಗ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ ಮಾತ್ರ. ಸ್ವಲ್ಪ ಎಷ್ಟು ಒಂದ್ಸಲ ಮಾಡ್ಕೊಂಡು ನೋಡಿದ್ರೆ ನೀವೇ ಮತ್ತೆ ಇದೇ ಥರ ನೀವೇ ಮಾಡ್ಕೊಳ್ತಾ ಇರ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಮಾತ್ರ. ಈಗ ಆ ಥರ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನೋಡಿ, ಅದಕ್ಕೆ ನಾನು ಇವಾಗ ಅರ್ಧ kg ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನೆಲ್ಲ ತೊಗೊಂಡಿದ್ದೀನಿ. ನೋಡಿ ಇವಾಗ ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಸ್ವಲ್ಪ ನೋಡಿ, ಈರುಳ್ಳಿ ಉದ್ದಕ್ಕೆ ಒಗ್ಗರಣೆಗೆ ಅಂತ ಅದು ಈರುಳ್ಳಿ ಇಟ್ಕೊಂಡಿದ್ದೀನಿ. ಇದು ಒಂದು ಖಾರಕ್ಕೆ ಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಬೇಕಷ್ಟು ತಗೊಳ್ಳಿ. ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ, 1.5 ಸ್ಪೂನ್ ಅಷ್ಟು ಧನಿಯಾ ಬೀಜ, ಜೊತೆಗೆ 1 ಸ್ಪೂನ್ ಮೆಣಸುಕಾಳು, ಜೊತೆಗೆ ಒಂದು ಸ್ವಲ್ಪ ಕರಿಬೇವು, ಈರುಳ್ಳಿ, ಸ್ವಲ್ಪ 1 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತ್ಯ ಕಾಳು. ಇಷ್ಟು ಇವಾಗ ಹಾಕೊಂಡು ಹುರ್ಕೊಳ್ಬೇಕು. ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಒಗ್ಗರಣೆಗೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು, ಇವಾಗ ಒಗ್ಗರಣೆಗೆ ಅಂತ ಇಷ್ಟು ಎಣ್ಣೆ ಬೇಕೇ ಬೇಕು. ಇಲ್ಲ ಇನ್ನೂ ಕಡಿಮೆ ಬೇಕು ಅನ್ನೋರು ಕಡಿಮೆ ಮಣ್ಣೆ ಮಾಡ್ಕೊಳ್ಳಿ. ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಚೆನ್ನಾಗಿ ಎಣ್ಣೆ ಕಾಗಿದ ಮೇಲೆ ಕರಿಬೇವು ಹಾಕೊಂಡು, ಕರಿಬೇವು ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು. ನೀಟಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆಲ್ಲ ನಾವು ಇಟ್ಕೊಂಡಿದ್ವಲ್ಲ, ಇಲ್ಲಿ ಹುರ್ಕೊಳ್ಳೋದೆಲ್ಲ ಹಾಕೊಳ್ಬೇಕು. ಇದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಒಂದು ತೋರಿಸಿರ್ಲಿಲ್ಲ. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಾನು ಒಂದು ಅರ್ಧ kg ಮೆಜರ್ಮೆಂಟ್ನಲ್ಲಿ ತೋರಿಸ್ತಾ ಇರೋದು. ನೋಡಿ, ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು, ಮೆಂತ್ಯ, ಮೆಣಸಿನ್ಕಾಯಿ. ಖಾರಕ್ಕೆ ನಾನು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಖಾರ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಖಾರ ಇತ್ತು ಸಾಕು. ಇಷ್ಟು ಖಾರ ನಾನು ಅಷ್ಟು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಇನ್ನೂ ಖಾರ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇವೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಈಗ ಅದಕ್ಕೇನೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೋತೀನಿ, ಈರುಳ್ಳಿನೂ ಕೂಡ ಈಗ ಅದರೊಳಗಡೆ ಸೇರಿಸ್ಕೊತೀನಿ. ನಾನು ಇಷ್ಟನ್ನು ಹಾಕ್ಕೊಂಡು ಹುರ್ಕೋಬೇಕು. ಎಣ್ಣೆ ಹಾಕ್ಕೊಂಡಿದ್ದೀರ ಹುರ್ಕೋತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ಎಣ್ಣೆ ಹಾಕ್ದಿರಾನು ಹುರ್ಕೊಳ್ಬೋದು, ಏನಿಲ್ಲ. ಎಣ್ಣೆ ಹಾಕ್ಕೊಂಡೇ ಹುರ್ಕೋಬೇಕು ಅಂತ ಏನಿಲ್ಲ. ಇಲ್ಲ ಒಬ್ಬೊಬ್ರು ಎಣ್ಣೆ ಹಾಕ್ಕೊಂಡೇ ಹುರ್ಕೋಬೇಕು ಅನ್ನೋರು ಹಂಗೆ ಮಾಡ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ಈರುಳ್ಳಿ ಚೆನ್ನಾಗಿ ಇಷ್ಟು ಫ್ರೈ ಆಗಿದೆ. ಈಗ ಇದು ರುಬ್ಬಿರೋ ಮಸಾಲೆನ ಹುರಿದಿರೋ ಮಸಾಲೆನ ರುಬ್ಕೊಂಡ್ಬರ್ತೀನಿ. ಜೊತೆಗೆ ಅಷ್ಟರಲ್ಲಿ ಈಗ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಅರ್ಧ kg ಚಿಕನ್ ಇಟ್ಕೊಂಡಿದ್ದಲ್ಲ, ಆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಚಿಕನ್ನ ಹಾಕ್ಕೊಂಡು ನೀಟಾಗಿ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ kg ಅಂದರೆ ಒಂದು ಅರ್ಧ ಮುಕ್ಕಾಲು kg ಇದೆ. ಒಂದು ಮುಕ್ಕಾಲು kgನೇ ಅಂದ್ಕೊಳ್ಳಿ. ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮುಕ್ಕಾಲು kg ಅಂದ್ಕೊಳ್ಳಿ. ಅಷ್ಟು ಮೆಜರ್ಮೆಂಟ್ಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಅದಕ್ಕೆ ಉಪ್ಪು ಅರಿಶಿನ ಕೂಡ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ ಕಾಯಿ ಒಂದು ಕಾಲು ಬೌಲಷ್ಟು ಕಾಯಿ ತುರಿದು ಒಂದು ಸ್ವಲ್ಪ ಮಿಕ್ಸಿನಲ್ಲಿ ಒಂದ್ಸಲ ಹಿಂಗೆ ಓಡಿಸಿ, ಒಂದು ಸ್ವಲ್ಪ ಹಿಂಗೆ ಸುಮ್ಮನೆ ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡು ತಗೊಂಡು ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಹುರ್ಕೋಬೇಕು. ಯಾಕಂದರೆ ಅದರಲ್ಲಿ ಡ್ರೈ ಆಗಬೇಕು, ಅದೆಲ್ಲ ಅಂದರೆ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಹುರ್ಕೋಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಅದ್ರ ಜೊತೆ ಸೇರಿಸ್ಬಾರ್ದು. ನೋಡೋಣ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಯಾರು ಏನು ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆಯವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಯಾರಾದರೂ ಹೊಸಬ್ರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಷ್ಟು ಇದಾಗಿದೆ. ನೋಡಿ, ಈ ಥರ ಪುಡಿ ಥರ ಆಗಬೇಕು. ಅದಾದಮೇಲೆ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಬೇಕು. ಈ ಥರ ಪುಡಿ ಥರ ಆದಮೇಲೆ ಎತ್ತಿಟ್ಕೊಬೇಕು. ಇದನ್ನು ಯಾವ ರೀತಿ ಹೆಂಗೆ ಸೇರಿಸ್ಬೇಕು ಅಂತ ತೋರಿಸ್ಕೊಡ್ತೀನಿ ನಾನು, ಯಾವ ಥರ ಮಾಡಬೇಕು ಅಂತ. ಈಗ ಅದನ್ನು ಎತ್ತಿಟ್ಕೊತೀನಿ. ನೋಡಿ, ಇಷ್ಟು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದರಲ್ಲೇ ಮಾಡೋದು. ಇವಾಗ ನೀಟಾಗಿ ತಿರುಗಿಸ್ತಾನೆ ಇಟ್ಕೊಂಡಿದ್ದೀನಿ. ತಳ ಅಂಟುತ್ತಿಲ್ಲ ಅಂದರೆ ಅದಕ್ಕೆ ನೋಡಿ, ಎಷ್ಟು ನೀಟಾಗಿ
ಅಂದರೆ ಸ್ವಲ್ಪ ಇನ್ನು ನೀರಿದೆ, ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ನಿಮಗೆ ಗೊತ್ತಲ್ಲ ನೀರಿನ ಅಂಶ ಎಲ್ಲ ಇದ್ರೆ ಸರೋಗಲ್ಲ ಅಂತ. ಸ್ವಲ್ಪ ಡ್ರೈ ಆಗಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಎಣ್ಣೆ ಅಂಶ ಎಲ್ಲ ಇರುತ್ತಲ್ಲ ಆವಾಗ ಇದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೋಬೇಕು. ಜಾಸ್ತಿ ಇದರಲ್ಲಿ ನೀರಿನ ಅಂಶ ಎಲ್ಲ ಇರಬಾರ್ದು. ನೀವೇ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಬೇಕಿದ್ರೆ ಡ್ರೈ ಥರ ಬೇಕು ಅಂತಂದರೆ ನೀರು ಹಾಕ್ಕೋಬೇಡಿ, ಇಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಗ್ರೇವಿ ಥರ ಸ್ವಲ್ಪ ಅಂದರೆ ಡ್ರೈ ಥರ ಇರಬಾರ್ದು, ನಮಗೆ ಸ್ವಲ್ಪ ಗ್ರೇವಿ ಥರನೇ ಇರಲಿ ಅನ್ನೋರು ಆ ಥರ ಮಾಡ್ಕೊಳ್ಳಿ. ಸುಕ್ಕ ಅಂತ ಅಂದರೆ ಒಬ್ಬರು ಜಾಸ್ತಿ ಅಂದರೆ ಟೋಟಲ್ ಡ್ರೈ ಥರ ಮಾಡ್ಕೊಳ್ತಾರೆ. ನಾನು ಪೂರ್ತಿ ಈ ಕಡೆ ಡ್ರೈ ಕೂಡ ಮಾಡಿಲ್ಲ, ಒಂದು ಕಡೆ ನಾವು ಕೂಡ ತೀರಾ ಒಂದು ಸ್ವಲ್ಪ ಗ್ರೇವಿ ಥರ ಜಾಸ್ತಿ ಗ್ರೇವಿ ಥರನೂ ಮಾಡಿಲ್ಲ ನೋಡಿ. ಈಗ ಈ ಥರ ಮಾಡಿಕೊಂಡು ಇದಾದಮೇಲೆ ಇದಕ್ಕೆ ಒಂಥರ ಹುರಿದಿಟ್ಕೊಂಡಿದ್ವಲ್ಲ ಈ ಕಾಯಿ ತುರಿನ ಈಗ ಇದರಲ್ಲಿ ಸೇರಿಸ್ಕೊಳ್ಬೇಕು. ಆಮೇಲೆ ಸೇರಿಸ್ಕೋಬೇಕು ಇದಕ್ಕೆ ಇವಾಗ ನಿಂಬೆ ರಸನ ಹಾಕ್ಕೊಳ್ತಾ ಇರೋದು ಹುಳಿಗೆ ಅಂತ. ಟೊಮೊಟೊ ಎಲ್ಲ ಏನು ಹಾಕ್ಕೊಂಡಿಲ್ಲ. ನಿಂಬೆಹಣ್ಣು 3/4 kg ಮೆಜರ್ಮೆಂಟಲ್ಲಿ ನಾನು ಇಷ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನೀವಿನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋರು ಒಂದು ನಿಂಬೆಹಣ್ಣು ಪೂರ್ತಿ ಹಾಕ್ಕೊಳ್ಳಿ. ರಸ ಜಾಸ್ತಿ ಬಂದರೆ ಏನು ಬೇಡ ನೋಡಿ. ಎಷ್ಟು ನೀಟಾಗಿ ಕರೆಕ್ಟಾಗಿ ಬೇಯ್ತಾ ಇದೆ ಚಿಕನ್ ಅಂತೂ ನೋಡಿ. ಈಗ ಹಾಕ್ಕೋಬೇಕು ಅದನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕಾಯಿ ತುರಿ ಮಿಶ್ರಣ ಇತ್ತಲ್ಲ ಅದನ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ, ಅಂದರೆ ಚೆನ್ನಾಗಿ ಫುಲ್ಲು ಈ ಗ್ರೇವಿ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ತಿರುಗಿಸ್ತಾ ಬೇಯಿಸ್ತಾ ಇರಬೇಕು. ಅಂದರೆ ತೀರಾ ಅದು ಜಾಸ್ತಿ ಈ ಥರ ಗ್ರೇವಿ ಥರ ಇದ್ದರೆ ಚೆನ್ನಾಗಿರಲ್ಲ, ಅದು ಸುಕ್ಕ ಆಗಲ್ಲ, ಫ್ರೈ ಥರ ಆಗುತ್ತೆ ನೋಡಿ. ಇಷ್ಟಿದ್ರೆ ಸಾಕು. ಯಾಕಂದರೆ ಬಿಸಿ ಮಾಡುವಾಗೆಲ್ಲ ತೀರಾ ಡ್ರೈ ಥರ ಇದ್ದರೆ ಒಂಥರ ಬಿಸಿ ಮಾಡೋಕ್ಕೆಲ್ಲ ಚೆನ್ನಾಗಿರಲ್ಲ, ಥರ ಸುಟ್ಟು ಹಂಗಾಗ್ಬಿಡುತ್ತೆ, ಎಲ್ಲ ಚೆನ್ನಾಗಿರಲ್ಲ, ತಳ ಅಂಟ್ಬಿಡುತ್ತೆ, ಹಾಗಾಗಿ ಚೆನ್ನಾಗಿರಲ್ಲ. ಇದು ಏನಂತಾದರೆ ನೀವು ಎಷ್ಟು ಸಲ ಬೇಕಿದ್ರೂ ಬಿಸಿ ಮಾಡ್ತಾನೆ ಇರ್ಬೋದು. ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಇದೆ, ಸ್ವಲ್ಪ ತೀರಾ ಡ್ರೈ ಇಲ್ಲ, ತೀರಾ ಗ್ರೇವಿನೂ ಇಲ್ಲ, ಆ ಥರ ಇದೆ, ಮೀಡಿಯಮ್ ಆಗಿದೆ. ಈ ಥರ ನೀವು ಕೂಡ ಮಾಡ್ಕೊಂಡು ನೋಡಿ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಮತ್ತೆ ಇದೇ ಥರನೇ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ ಮಾತ್ರ ನೋಡಿ. ಇವಾಗ ಮಾಡಿರೋದನ್ನೆಲ್ಲ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಫ್ರೈ ಅಂದರೆ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ, ತುಂಬ ಚೆನ್ನಾಗಿ ಬಂದಿದೆ. ಪೀಸ್ಗಳು ಅಷ್ಟೇ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇದ್ರೆ ತಿನ್ನಬೇಕು ಅಂತಾನೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಮಾತ್ರ. ನೀವೇ ನೋಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೀವು ನೋಡ್ಕೊಳ್ಳಿ ಒಂದ್ಸಲ ನೋಡಿಕೊಂಡು ಕೊನೆವರೆಗೂ ವಿಡಿಯೋ ನೋಡಿ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರು ಏನು ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ, ಚೆನ್ನಾಗಿದೆ ಮಾತ್ರ. ಇನ್ನು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ, ನನ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.